ಹಾಯ್ ಫ್ರೆಂಡ್ಸ್, ಮೈ ಟೆಕ್ನಿಕಲ್ ವೀಡಿಯೋಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಏನಪ್ಪ ಅಂದರೆ, ನೀವು ಯಾವ ರೀತಿಯಲ್ಲಿ ಈಗ ಪೋಸ್ಟ್ ವರ್ಚುವಲ್ ಡೆಬಿಟ್ ಕಾರ್ಡನ್ನು ನೀವು ಯೂಸ್ ಮಾಡೋದನ್ನು ನಾವು ವಿಡಿಯೋದಲ್ಲಿ ತಿಳಿಸ್ತೀವಿ. ಪೋಸ್ಟ್ ಇದರಲ್ಲಿ 3 ಥರ ಕಾರ್ಡ್ಸ್ ಇರ್ತವೆ. ಒಂದು ಪ್ರೀಮಿಯಂ ಅಕೌಂಟು, ಇನ್ನೊಂದು ಬೇಸಿಕ್ ಅಕೌಂಟ್ ಅಂತ ಇರುತ್ತೆ. 2 ಅಕೌಂಟ್ ಇರ್ತವೆ. ಪ್ರೀಮಿಯಂ ಅಕೌಂಟಿಗೆ ನೀವು ಮಿನಿಮಮ್ 200 ರೂಪಾಯಿ ಬ್ಯಾಲೆನ್ಸ್ನ ಫಸ್ಟಿಗೆ ಕಟ್ಟಬೇಕಾಗಿರ್ತದೆ ಡೆಪಾಸಿಟ್. ಇನ್ನೊಂದು ಬೇಸಿಕ್ ಅಕೌಂಟಿಗೆ 0 ಬ್ಯಾಲೆನ್ಸು, ಅದು ಯಾವುದೇ ರೀತಿ ಇರೋದಿಲ್ಲ. ನೀವು 10 ರೂಪಾಯಿ ಕೊಟ್ಟರೆ 10 ರೂಪಾಯಿನೂ ನಿಮಗೆ ಬರುತ್ತೆ. ಆದರೆ 200 ರೂಪಾಯಿ ಕೊಟ್ಟು ಹಾಕ್ತಿರ್ತಿರಲ್ಲ ಪ್ರೀಮಿಯಮ್ಮು, ಅದು ನಿಮಗೆ ಬರೋದಿಲ್ಲ. ಹಾಗಾಗಿ ಇವಾಗ ನೀವು ಯಾವುದಾದ್ರೂ ಒಂದು ಕಾರ್ಡ್ ಮಾಡಿಸಿದ್ರಿ ಅಂದರೆ ಆ ಕಾರ್ಡನ್ನ ಯಾವ ರೀತಿಯಲ್ಲಿ ಫೋನ್ಪೇ ಮತ್ತು ಎಲ್ಲದರಲ್ಲೂ ಯೂಸ್ ಮಾಡೋದಂದ್ರೆ, ಮೊದಲನೇದಾಗಿ ನಿಮ್ಮ ಒಂದು ಮೊಬೈಲ್ಸಲ್ಲಿ ಹೋಗಿ ಪ್ಲೇಸ್ಟೋರಿಗೆ ಹೋಗಿ ಪ್ಲೇಸ್ಟೋರಲ್ಲಿ ಹೋಗಿ IBP ಅಂತ ಸರ್ಚ್ ಮಾಡಿರಿ. IBP ಅಂತ ಸರ್ಚ್ ಮಾಡಿದರೆ IPPB ಮೊಬೈಲ್ ಬ್ಯಾಂಕಿಂಗ್ ಅಂತ ಹೊಡೆದ್ರೆ ಬರುತ್ತೆ. IBP ಅಂತ ಹೊಡೆದ್ರೆ ಬರುತ್ತೆ. IPPB ಅಂತ ಹೊಡೆದ್ರು ಬರುತ್ತೆ. ಈ ಆ್ಯಪ್ನ ಡೌನ್ಲೋಡ್ ಮಾಡಿದ ತಕ್ಷಣ ಓಪನ್ ಮಾಡಬೇಕು. ಓಪನ್ ಮಾಡಿದಾಗ ಈ ಥರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಲಾಗಿನ್ ಅಂತ ಪ್ರೆಸ್ ಮಾಡಿ. ಇಲ್ಲಿ ನಿಮ್ಮ SIM 1 ಅಥವಾ SIM 2 ಅಂತ ನೀವು ಇದನ್ನು ಮಾಡಬೇಕಾಗತ್ತೆ. SIM 1 ಅಂದರೆ SIM 1 ಹೊಡೀರಿ, SIM 2 ಆದರೆ SIM 2 ಹೊಡೀರಿ. ಇವಾಗ ಆಟೋಮೆಟಿಕ್ಲಿ ಆ ಸಿಮ್ಮಲ್ಲಿ ರೀಚಾರ್ಜ್ ಇದ್ದರೆ ಅದೇ ಕಂಟಿನ್ಯೂ ಆಗುತ್ತೆ. ಎಸ್, ಈಗ ನಂಬರ್ ತಗೊಳ್ತೆ. ನೀವು ಆ ಕಾರ್ಡನ್ನ ಹಿಡ್ಕೊಂಡು ಕಾರ್ಡ್ ನೋಡ್ತಾ ಇದ್ದೀರಿ ನೋಡಿ. ಈ ಕಾರ್ಡಲ್ಲಿ ನಿಮ್ಮದು ಫಸ್ಟ್ ಇರುವಂಥ ಫಸ್ಟಿಗೆ ಇರುತ್ತಲ್ಲ ಅದು ನೀವು ಫಸ್ಟಿಗೆ ಬರೆದಿರ್ತಾರಲ್ಲ ಅದು ನಿಮಗೆ ಕಸ್ಟಮರ್ ID. ಕೆಳಗಡೆ ಇರುತ್ತಲ್ಲ ಅದು ಅಕೌಂಟ್ ನಂಬರ್ ಆಗಿರುತ್ತೆ. ಇಲ್ಲಿ ಡೇಟ್ ಆಫ್ ಬರ್ತನ್ನು ಹೊಡೆಯೋವಂಥದ್ದು ಇರುತ್ತೆ. ನೀವು ಡೇಟ್ ಆಫ್ ಬರ್ತ್ ಹೊಡೀರಿ. ಇದಕ್ಕೆ ನೀವು ಈ ಕಾರ್ಡ್ ಮಾಡ್ಸೋಕ್ಕೆ ನಿಮಗೆ 18 ವರ್ಷ ಆಗಲಿಲ್ಲದರೂ ಮಾಡಿಸ್ಬೋದು. ಇಲ್ಲಿ ನೀವು ಪಿನ್ ಹೊಡಿತೀರಿ. ನೀವು ಮುಂಚೆ ಯೂಸ್ ಮಾಡ್ತಿದ್ರಿ ಅಂದರೆ ಅದೇ ಪಿನ್ ಇಟ್ಟರೆ ಅದು ತಗೊಳ್ಳೋದಿಲ್ಲ. ನೀವು ಹೊಸ ಪಿನ್ನ ಹಿಡಿಬೇಕು. ಹಾಗಾಗಿ ಇವಾಗ ನಾವು ಹೊಸ ಪಿನ್ನ ಹಿಡಿತಾಯಿದ್ದೀವಿ. ಹಿಂಗೆ ಬ್ಯಾಕ್ ಬಂದು ಇಲ್ಲಿ ಸೆಟ್ ಪಿನ್ ಅಂತ ಹೊಡೆದ್ರೆ ಇಲ್ಲಿ ನಿಮಗೆ ಕೆಲವೊಂದು ಡೀಟೇಲ್ಸ್ ಕಳಿಸುತ್ತೆ. ಇದು ನಿಮಗೆ ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದರೆ ನೀವು ಇವಾಗ ಇಟ್ವಲ್ಲ ಪಿನ್ನು, ಅದನ್ನ ಮರೆತರೆ ಈ ಪಿನ್ ಬದಲಿ ಇವಾಗ ಇದು ನೋಡೋದು ನೀವು ಪಿನ್ ಚೇಂಜ್ ಮಾಡೋ ಅಂಥ ಕ್ವಶನ್ಸ್ ಆಗಿರುತ್ತೆ. ಇವಾಗ ನೀವು ಬರ್ತ್ ಪ್ಲೇಸು ಏನಾದರೂ ಹೊಡೀರಿ. ನೆಕ್ಸ್ಟ್ ನಿಮಗೆ ಯಾವ ಸ್ಟೆಪ್ ಅಂದರೆ ಆಟೋಮೆಟಿಕ್ಲಿ ಅದಟಿಗೆ ಅದೇ ಈ ಸಿಮ್ ಅದರಲ್ಲೇ ಇರುತ್ತಲ್ಲ, ಹಾಗಾಗಿ ಅದಟಿಗೆ ಅದೇ ಒಂದು ಪಾಸ್ವರ್ಡ್ ತಗೊಳುತ್ತೆ. ಪಾಸ್ವರ್ಡ್ ತಗೊಂಡು ಸೊನ್ನೆ ನಿಮಗೆ ಲಾಗಿನ್ ಅಂತ ಆಪ್ಷನ್ ಬರುತ್ತೆ. ಇಲ್ಲಿ ಹೊಡೆದ್ರೆ ಇಲ್ಲಿ ಲಾಗಿನ್ ಅಂತ ಹೊಡೆದ್ರೆ ನೀವೇನು ಇಟ್ಟಿರ್ತಾರೋ ಆ ಪಾಸ್ವರ್ಡ್ ನೋಡಿಬೇಕು. ನಾವು ಹೊಡೆದ್ವಿ. ಇಲ್ಲಿ ಲೊಕೇಶನ್ ಎಕ್ಸಾಕ್ಟ್ ಆನ್ ಆಗಿರಲೇಬೇಕು. ನೋಡಿ, ಲೊಕೇಶನ್ ಆನ್ ಆಗಿಲ್ಲ ಅಂತ ಬರ್ತೈತೆ. ಲೊಕೇಶನ್ ಆನ್ ಆಗಿದ್ರು ನಿಮಗೆ ಪ್ರಾಬ್ಲಮ್ ಆಗುತ್ತೆ. ಇದು 2 ಸರಿ ಎಷ್ಟು ಅಟೆಂಪ್ಟ್ ಇರುತ್ತೆ. ಮತ್ತು ತಪ್ಪಾಯಿತು ಅಂದರೆ ನೋಡಿ, ನಮ್ಮದು ಓಪನ್ ಆಯಿತು. ಇಲ್ಲಿ ಕೆಳಗಡೆ ಹೋದರೆ ಡೆಬಿಟ್ ಕಾರ್ಡ್ ಅಂತ ಇರುತ್ತೆ. ಇಲ್ಲಿ ಡೆಬಿಟ್ ಕಾರ್ಡಲ್ಲಿ ಹೋಗಿ ಇಲ್ಲಿ ಈಗ ನಿಮಗೆ ಈ ಥರ ಕಾಣಿಸ್ತಿರುತ್ತೆ. ಇಲ್ಲಿ ನಿಮಗೆ 25 ರೂಪಾಯಿ ಕೊಟ್ಟು ಒಂದು ಕಾರ್ಡ್ ತಗೊಳ್ರಿ ಅಂತ ಇರುತ್ತೆ. ಈಗ ಇಲ್ಲಿ ವ್ಯೂ ಅಂತ ಹೊಡೆದಾಗ ನಿಮಗೆ ಆಟೋಮೆಟಿಕ್ಲಿ 25 ರೂಪಾಯಿ ಅದಟಿಗೆ ಅದೇ ತಗೊಂಡು ನಿಮಗೆ ಒಂದು ಕಾರ್ಡ್ ಬರುತ್ತೆ. ಆ ಕಾರ್ಡ್ ಯಾವ ರೀತಿ ಇರುತ್ತೆ ಅಂತ ಅಂದರೆ ಇವಾಗ ಡಿಸ್ಪ್ಲೇ ಮೇಲೆ ಬರ್ತಾಯಿದೆ ನೋಡಿ, ಈ ಥರ ಇರುತ್ತೆ. ನೀವು ಫೋನ್ಪೇ ಓಪನ್ ಮಾಡಿದ ತಕ್ಷಣ ನಿಮ್ದು ಯಾವ IBP ಅಂತ ಹೊಡೆದು ಬ್ಯಾಂಕ್ ಅಂತ ಹೊಡೆದಾಗ ನಿಮ್ಮದು ಒಂದು ಹಿಂಗೆ 6 ನಂಬರ್ ಹೊಡೆಯಬೇಕು. ಮತ್ತು ಅಲ್ಲಿರೋದನ್ನ ಹೊಡೆದ್ರೆ ನಿಮ್ಮದು ಫೋನ್ಪೇ ಕ್ರಿಯೇಟ್ ಆಗುತ್ತೆ. ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್.